ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನಲ್. ಇಂದಿನ ದಿನದಲ್ಲಿ ಕೃಷಿ ಕ್ಷೇತ್ರ ಎಂಬುದು ಎಲ್ಲಾ ಕ್ಷೇತ್ರಗಳಿಗಿಂತ ದುಬಾರಿ ಮತ್ತು ಕಠಿಣದಂತಹ ಪರಿಸ್ಥಿತಿ ಎದುರಾದರೂ ಕೂಡ ಛಲದಂಕ-ಮಲ್ಲನಂತೆ ರೈತರು ಬಿಸಿಲಿಗೆ ಒಣಗಿ, ಮಳೆಗೆ ನೆನೆದು, ಚಳಿಗೆ ನಡುಗಿ, ಜಾನುವಾರುಗಳ ಪಾಲನೆ, ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಹಾಗೂ ಜನರಿಗೆ ಅನ್ನ ಕೊಡುವ ಪ್ರಭುವೇ ಅನ್ನದಾತ. ಲಾಭ ನಷ್ಟದ ಬಗ್ಗೆ ಎದೆಗುಂದದೆ ಕೊರೆಸಿದ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕರೆ ಸರಿ, ಇಲ್ಲದಿದ್ದರೆ ಸಾಲದ ನೆತ್ತಿಗೆ ಬಾರದ ಹೊರೆ. ಅಲ್ಪ ಸ್ವಲ್ಪ ನೀರು ಬಂದರೆ ಲಕ್ಷಗಟ್ಟಲೆ ಕೊಳವೆ ಬಾವಿ, ಮೋಟಾರ್, ಪೈಪ್ ಲೈನ್, ತಂತಿ ಬೇಲಿ ಇವುಗಳ ಜೊತೆ ಅಂದು 25 ರಿಂದ 30 ಸಾವಿರ ಇದ್ದ ವಿದ್ಯುತ್ ಸೌಲಭ್ಯ ಇಂದು 2 ಲಕ್ಷದ ಮೇಲೆ ಖರ್ಚು ಮಾಡಬೇಕು. ಇಂತಹ ಎಲ್ಲ ಸವಾಲುಗಳನ್ನು ಎದುರಿಸಲು ಗಡಿಯಲ್ಲಿ ಸೈನಿಕ, ಹೊಲದಲ್ಲಿ ಕೃಷಿಕ, ಜೀವನ ಹಂಗು ತೊರೆದು ಬದುಕುವಂತಾಗಿದೆ. ಯಾವುದಕ್ಕೂ ಜಗ್ಗದ ಪರಾಕ್ರಮಿಯಂತೆ ಚಿತ್ರದುರ್ಗ ಜಿಲ್ಲಾ ಹೊಸದುರ್ಗ ತಾಲೂಕು ಹೊಸಕುಂದೂರಿನ ಗೋವಿಂದಪ್ಪ ಲಲಿತಮ್ಮನವರ ಸುಪುತ್ರರಾದ ಜಿ. ಲೋಕೇಶ್ ಮತ್ತು ಅವರ ಪತ್ನಿ ಆಶಾ ಲೋಕೇಶ್ ದಂಪತಿ ಹಾನೇವಾಳದಲ್ಲಿ ಜಮೀನು ಖರೀದಿಸಿ, ಕೊಳವೆ ಬಾವಿ ಕೊರೆಸಿ, ವಿದ್ಯುತ್ ಸೌಲಭ್ಯ ಪಡೆದು ರಾಜ್ಯದ ಅಭಿವೃದ್ಧಿಗೆ ದೊರೆ, ಕೃಷಿ ಅಭಿವೃದ್ಧಿಗೆ ದೊರೆ ಲೋಕೇಶ್ ಎಂಬಂತೆ ಆಗಿದ್ದಾರೆ. ಈರುಳ್ಳಿ ಬೀಜದ ಇಳುವರಿ ಚೆನ್ನಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಲೋಕೇಶ್, ಆಶಾ ದಂಪತಿಗಳಂತೆ ಶ್ರಮಿಕರಾಗಿ ಪ್ರತಿಯೊಬ್ಬರು ಕೃಷಿಯಲ್ಲಿ ತೊಡಗಿದರೆ ಅಭಿವೃದ್ಧಿ ಸಾಧ್ಯ. ಈ ಕೃಷಿಕನ ಪರಿಶ್ರಮಕ್ಕೆ ಮಾರ್ಗದರ್ಶನ ಮತ್ತು ಸಲಹೆ ನೀಡುತ್ತಿರುವ ಶಿವಮೊಗ್ಗ ಮತ್ತು ಒಬ್ಬರು ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಲೋಕೇಶ್, ಆಶಾ ದಂಪತಿ ಸಾಲಕ್ಕೂ ದೊರೆ, ಶ್ರಮಕ್ಕೂ ದೊರೆ ಎಂಬುದಕ್ಕೆ ಮಾದರಿ ಆಗಿದ್ದಾರೆ. ವರದಿ SV ನಾಗರಾಜ್ರವರು, ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು JBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಪರಿಚಯ ಮಾಡ್ಕೊಂಡು ಈ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸರ್ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹೊಸಕುಂದೂರು ಗ್ರಾಮದವರು. ನಾವು ಆನೆವಾಳ ಗ್ರಾಮದಲ್ಲಿ ಈ ಬೀಜೋತ್ಪಾದನೆಯನ್ನು ಮಾಡಿರ್ತೀವಿ. ನಾವು ಪ್ರತಿ ವರ್ಷ ಲೋಕಲ್ ತಳಿ ಮತ್ತು ಜವಾರಿ ತಳಿ ಅಂತ ಮಾಡ್ತಾ ಇದ್ದೀವಿ. ಈ ಜವಾರಿ ತಳಿ ಅಷ್ಟೊಂದು ಚೆನ್ನಾಗಿ ಇಳುವರಿ ಮತ್ತೊಂದು ಕೊಡ್ತಿದ್ದಿಲ್ಲ. ಆಮೇಲೆ ಈ ಜವಾರಿ ತಳಿನ ನಾವು ಏನಿದ್ರು ಲೋಕಲ್ ಭಾಗ ಅಂದರೆ ಹೊಸದುರ್ಗ, ಶಿವನಿ ಮತ್ತು ಅಜ್ಜಂಪುರ ಈ ಭಾಗಕ್ಕೆ ಎರೆ ಭೂಮಿಗಳಿಗೆ ಮಾತ್ರ ಕೊಡಬೇಕಾಗಿತ್ತು. ನಾವು ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ, ಅಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು ಈ ಭಾಗಕ್ಕೆ ಅಥವಾ ಕರ್ನಾಟಕದ ಯಾವುದೇ ಭಾಗಕ್ಕೂ ಕೊಡೋಕ್ಕಾಗ್ತಿದ್ದಿಲ್ಲ. ಈ ಸರಿ ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಯೂನಿವರ್ಸಿಟಿ ಬಬ್ಬೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ಸು ಮತ್ತು ಇವರೆಲ್ಲ ಬಂದ್ಬಿಟ್ಟು, ನೀವು ಯಾಕೆ ಈರುಳ್ಳಿ ಬೀಜೋತ್ಪಾದನೆಯನ್ನು ನಾವು ಕೊಟ್ಟಿದ್ದ ಬೆಳೆ ಮಾಡಬಾರ್ದು ಅಂತ ಕೇಳಿದರು. ಆದ ತಕ್ಷಣವೇ ನಾವು ಆಯಿತು ಸರ್ ಅಂತ ನಾವು ಹೇಳಿಕೆಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮಗೊಂದು ಸ್ವಲ್ಪ ತರಬೇತಿಗಳು ಕೊಟ್ಟರು. ನಮಗೆ ಮೊದಲೇ ಇಷ್ಟೊಂದು ತರಬೇತಿಗಳು ಇರಲಿಲ್ಲ. ಅದರಲ್ಲಿ ಕರ್ಕೊಂಡೋಗಿ ಅವ್ರು ತರಬೇತಿ ಕೊಟ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಿ, ಈಗ ಮಣ್ಣು ನೀರು ಪರೀಕ್ಷೆ ಮಾಡಿ ಮತ್ತು ಹೊಲಗಳಿಗೆ ಏನೇನು ಬೇಕು, ಯಾವ ಥರದ ಔಷಧಿ ಹೊಡಿಬೇಕು ಎಲ್ಲ ಒಂದು ನಮಗೆ ಮಾರ್ಗದರ್ಶನ ನೀಡಿ ಭೀಮಾ ಸೂಪರ್ ಅನ್ನೋ ತಳಿ ಫಸ್ಟ್ಗೆ ನಮಗೆ ಅರ್ಕ ಕಲ್ಯಾಣ ಅಂತ ಒಂದು ತಳಿ ಕೊಟ್ಟಿದ್ದರು. ಅದು ನಾವು ಮಾಡಿ ನಾವು ಯೂನಿವರ್ಸಿಟಿಗೆ ಆ ಬೀಜ ಕೊಟ್ಟು ನೆಕ್ಸ್ಟ್ ಟೈಮು ನಮಗೆ ಭಾಳ ಚೆನ್ನಾಗಿ ಮಾಡೋದು. ಟೋಟಲ್ ಡಿಸ್ಟಿಕ್ನಲ್ಲಿ 5 ಜನ ರೈತರನ್ನ ಇದು ಮಾಡಿಬಿಟ್ಟು 5 ಜನದಲ್ಲಿ ನಾನು ಒಬ್ಬ ಲೋಕೇಶ್ ಜಿ. ನಮಗೂ ಒಂದು 2 kg ಕೊಟ್ಟಿದ್ದರು. ಆ 2 kgಯಲ್ಲಿ ನಾನು ಗೆಡ್ಡೆ ತಂದು ಬೀಜದಿಂದ ಗೆಡ್ಡೆ ಮಾಡ್ಕೊಂಡು ಆ ಗೆಡ್ಡೆಯನ್ನು ನಾನು ತಗೊಂಡು ಬಂದು ಮತ್ತೆ 1 ತಿಂಗಳ ಕಾಲ ನಾನು ನೆರಳಿನಲ್ಲಿ ಒಣಗಿಸಿ ಅದರಾಗೆ ಕಟ್ ಮಾಡಿ 30 ರಿಂದ 40 ಗ್ರಾಮ್ 50 ಗ್ರಾಮ್ ಬರೋ ಅಂಥ ಗೆಡ್ಡೆಗಳನ್ನ ತೆಗೆದುಕೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಬೀಜೋಪಚಾರ ಮಾಡಿ ನಾನು ಬೀಜೋತ್ಪಾದನೆ ಮಾಡಿದ್ದೀನಿ. ಈಗ 20 ರಿಂದ 25 ಪ್ಯಾಕೆಟ್ ಈರುಳ್ಳಿ ಬೀಜನೇ ನಾನು ಗೆಡ್ಡೆನ ಬೀಜೋತ್ಪಾದನೆಗೆ ಬಳಸ್ಕೊಂಡಿದ್ದೀನಿ. ಈಗ ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಯೂನಿವರ್ಸಿಟಿಯವರು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ಇವರು ಎಲ್ಲ ಬಂದು ನಮ್ಮ ಹೊಲದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು, ಕ್ಷೇತ್ರೋತ್ಸವ ಮಾಡಿದರು. ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಪೇಪರ್ಗಳು ಮತ್ತು TVಗಳಿಗೆಲ್ಲ ಬಂತು. ತುಂಬ ಚೆನ್ನಾಗಿ ಬೆಳೆದಿನಿ. ಇದು ಎಲ್ಲ ಬಂದರೆಲ್ಲ ಹೇಳ್ತಾರೆ ಒಂದು 8 ಚೀಲ ಆಗ್ಬೋದು, 10 ಚೀಲ ಆಗ್ಬೋದು ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ರೈತರು ಸುಮಾರು ಜನ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ ಈಗ, ನಮಗೂ ಬೇಕು ಅಂತ. ಖಂಡಿತ ನಿಮಗೆ ಯಾರ್ಯಾರು ಮುಂಚೆಯಲ್ಲಿ ನನಗೆ ನಂಬರ್ ಇದು ಮಾಡಿ ಬರ್ಸಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆ ಮಾಡ್ತೀನಿ. ಆದಷ್ಟು ರೈತರಿಗೆ ನಾನು ಕಡಿಮೆ ಕೊಡಬೇಕು ಅನ್ನೋ ಒಂದು ಮನಸ್ಸು ನನ್ನಲ್ಲಿ ಐತೆ. ನಮ್ಮ ಬೀಜ ಹಾಕ್ತರಿಗೆ ಗೊತ್ತಾಗುತ್ತೆ. ಮುಂದಿನ ಸತಿಗೆ ಇನ್ನೂ 10 ರಿಂದ 20 ಜನ ಹೆಚ್ಚಿಗೆ ಆಗ್ತಾರೆ ಹೊರತು ರೈತರು ಕಡಿಮೆ ಆಗಲ್ಲ.
ಇದು ಎಕರೆಗೆ ಇಳುವರಿ ಎಷ್ಟು ಬರುತ್ತೆ? ಭೀಮಾ ಕಿರಣ, ಭೀಮಶಕ್ತಿ ಭೀಮಶಕ್ತಿ ಮತ್ತು ಭೀಮಾ ಸೂಪರ್ ಅಂತ ಎರಡು ತಳಿ ಕೊಟ್ಟಿದ್ರು. ನಾನು ಈ ಭಾಗದಲ್ಲಿ ಭೀಮಾ ಸೂಪರ್ ಮಾಡಿದ್ದೀನಿ. ಈ ಭಾಗಕ್ಕೆ ಗೆಡ್ಡೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಇಳುವರಿ. ಬರುತ್ತೆ. ಈಗ ಎಷ್ಟು ದಿವಸಕ್ಕೆ ಕೊಯ್ಲಿ ಬರುತ್ತೆ? ಇದು ಹೆಚ್ಚು ಕಡಿಮೆ ಇದು 4 ತಿಂಗಳು ಬೆಳೆ ಆಗಿದೆ. ನಾನೀಗ ನವೆಂಬರ್ 20ಕ್ಕೆ ಇದನ್ನ ನಾಟಿ ಮಾಡಿಸಿದ್ದೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 15ಕ್ಕೆ ನಮಗೆ ಬರೋ ಒಂದು ಚಾನ್ಸ್ ಈ ಬೀಜ ಕಟಾವಾಗುತ್ತೆ. ಇದು ಎಷ್ಟು ಬರ್ಬೋದು ಇಳುವರಿ ಎಲ್ಲರೂ ಬಂದರೆಲ್ಲ 10 ಚೀಲ ಆಗುತ್ತೆ ಅಂತ ಹೇಳ್ತಾರೆ. ನಮ್ಗೆ ಒಂದು ಆವರೇಜ್ ಒಂದು 8 ಚೀಲ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ನನ್ನಲ್ಲಿದೆ. ಅಲ್ಲಿ ಅವರೇಜ್ ರೇಟ್ 8 ಚೀಲ ಅಂದ್ರೆ ಒಂದು 4.25 ಕ್ವಿಂಟಲ್ 5 ಕ್ವಿಂಟಲ್ ಆಗ್ಬೋದು. 5 ಕ್ವಿಂಟಲ್ ಬೀಜ ಆಗುತ್ತೆ. ಬೀಜ ಏನ್ ರೇಟ್ ಇರುತ್ತೆ? ಬೀಜ ಅವತ್ತು ಏನು ಫಿಕ್ಸ್ ಮಾಡ್ತಾರೋ ಆ ರೇಟ್ ಇರುತ್ತೆ. ಅದ್ರಾಗ ನಾನು ಕಡಿಮೆ ಕೊಡಬೇಕು ಅಂತಿದ್ದೀನಿ. ಆದಷ್ಟು ರೈತರಿಗೆ ನಾನು ಬೆಳೆದ್ರಂಥ ಬೀಜ ಕಡಿಮೆ ಕೊಟ್ಟು ಆ ರೈತರನ್ನ ವಿಶ್ವಾಸ ಗಳಿಸ್ಬೇಕು ಅನ್ನೋದು ನನ್ನ ಅಂತೂ ರೈತರಿಗೋಸ್ಕರವಾಗಿ ಖಂಡಿತ ಕಡಿಮೆ ರೈತರ ಒಂದು ಪ್ರೀತಿ ಗಳಿಸ್ಬೇಕು ಮತ್ತೆ ಆ ಜನಗಳೆಲ್ಲ ನಮ್ಮ ಖುಷಿಯಿಂದ ಬರಬೇಕು. ಮತ್ತೆ ಬಹಳಷ್ಟು ಸಂತೋಷ ಲೋಕೇಶ್. ಇದೇ ರೀತಿಯಲ್ಲಿ ಇನ್ನೂ ಬೇರೆಯವ್ರಿಗೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ. ಈಗ ಕೆಲವ್ರು ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಮಾತ್ರ ಸೀಮಿತ ಇರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಬ್ಯಾಚಿಗೆ. ಹಿಂದೆ ಕೆಲವರು ದಾಳಿಂಬೆ ಹಾಕಿದಾಗ ಅದ್ರ ಬಗ್ಗೆ ಮಾಹಿತಿ ಯಾರು ಕೂಡ ಕೊಡಲೇ ಇಲ್ಲ. ಆ ಟೈಮ್ನಲ್ಲಿ ಹಾಕಿದ್ರೆ ಈ ಭಾಗದಲ್ಲಿ ಕೋಟ್ಯಾನುಗಟ್ಟಲೆ ಜನ ಹಣವನ್ನ ಗಳಿಸ್ತಾ ಇದ್ರು. ಏನೇ ಆದ್ರೂ ಇದನ್ನ ಸಹಕಾರದಿಂದ ಶೇರ್ ಮಾಡ್ಕೊಳ್ರಿ. ರೈತರು ನಿನ್ ಜೊತೆ ಇನ್ನೊಬ್ರು ಬೆಳೀಲಿ, ಇನ್ನೂ 10 ಜನ 100 ಜನ ಬೆಳ್ಕೊಳ್ಳಿ. ನಾವು ಎಲ್ಲರನ್ನು ಕರೆಸ್ಬಿಟ್ಟು ಯೂನಿವರ್ಸಿಟಿ ಕರ್ಕೊಂಡೋಗಿ ಅವರಿಗೂ ಸಹ ಈರುಳ್ಳಿ ಬೀಜ ಕೊಡಿಸಿ ಅದರಿಂದ ಗೆಡ್ಡೆ ಮಾಡಿ ಬೀಜ ಮಾಡ್ಲಿ. ಎಲ್ಲರೂ ಚೆನ್ನಾಗಿ ನನ್ನಂತಾನೆ ಅಭಿವೃದ್ಧಿ ಆಗ್ಲಿ. ಇದು ಸುಮಾರು ಬಹಳ ಒಂದು ಪ್ರಾಜೆಕ್ಟ್ ಬಹಳ ಚೆನ್ನಾಗಿತ್ತು. ಮೊನ್ನೆ VC ಅವರು ಬಂದಿದ್ರು, ಕೃಷಿ ಕುಲಪತಿಗಳು ಸಹ ಬಂದಿದ್ರು, ಜಗದೀಶ್ ಸರ್ ಅಂತ ಶಿವಮೊಗ್ಗದಿಂದ. ಅವರು ಸಹ ಬಹಳ ಚೆನ್ನಾಗಿ, ನನ್ನ ಜೀವಮಾನದಲ್ಲಿ ಈ ತರ ಬೆಳೆ ಎಲ್ಲೂ ನೋಡಿಲ್ಲ ಅಂತೇಳಿ ಹೊಗಳೇ. ತುಂಬಾ ಚೆನ್ನಾಗಿ ಬಂದಿದೆ. ಅದು ನನಗೆ ಬಹಳ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು ಲೋಕೇಶ್. ಒಳ್ಳೆದಾಗ.